ಬ್ಯೂಟಿಫುಲ್ ಇದೆ ಫಸ್ಟ್ ಹಾಫ್ ಅಂತೂ. ಪ್ರೀ ಇಂಟರ್ವಲ್ ಫೈಟ್ ಯಾರು ಕೊರಿಯೋಗ್ರಾಫ್ ಮಾಡಿದ್ದೀರಾ ನನ್ನಿಂದ 100 ನಮಸ್ಕಾರ ತೊಗೊಂಡ್ಬಿಡಿ ಸರ್. ಸಾಷ್ಟಾಂಗ ಹೊಡೆದ್ಬಿಡ್ತೀನಿ ಬೇಕಾದ್ರೆ. ಶಿವಣ್ಣನ್ ಲಾಂಗ್ ಇಡಿಸಿ ಅಕ್ಕನ್ ಬಿಸಿಗೆ ಇಡಿಸಿ ಲಾಂಗ್ನ ಕುಲ್ಬೇಲ್ ಹಾಕಿ ಬೇಯಿಸಿ ಆಮೇಲೆ ಲಾಂಗ್ ಇಡಿಸಿದಾರಲ್ಲ ಶಿವಣ್ಣಂದು ಮ್ಯಾಗ್ನಮ್ ಓಪಸ್ ಇದೆ. ಪ್ರೀ ಇಂಟರ್ವಲ್ ಫೈಟ್ ಅಂತೂ ಸೂಪರ್ ಇದೆ. ಐ ಆಮ್ ಜಸ್ಟ್ ಫಕಿಂಗ್ ಕ್ಯೂರಿಯಸ್ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ. ಬ್ಯೂಟಿಫುಲ್ ಇದೆ, ಮಾಸ್ ಬ್ಲಾಕ್ ಬಸ್ಟರ್ ಕಾ ಬಾಬ್, ಬಿಗ್ ಡ್ಯಾಡಿ ಇಸ್ ಬ್ಯಾಕ್ ಅಷ್ಟೇ. ಥ್ಯಾಂಕ್ ಯು. ಸಖತ್ತಾಗೈತೆ. ಒಂದು ಮೆಸೇಜ್ ಕೊಟ್ಟಿದ್ದಾರೆ ಫಸ್ಟ್ ಹಾಫ್ ಅಲ್ಲಿ. ಭೈರತಿ ರಣಗಾಲ್ ಯಾಕೆ ಈ ಥರ ಇದ್ರು ಅಂತ ತೋರಿಸಿದ್ದಾರೆ. ಇಂಟರ್ವಲ್ ಅದಕ್ಕೆಲ್ಲ ಆನ್ಸರ್ ಕೊಟ್ಟಿದ್ದಾರೆ. ಸಖತ್ ಇಂಟರ್ವಲ್ ಎಲ್ಲರಿಗೂ ಕೂಡ ಹಬ್ಬದ ಔಟ ಆ ಥರ ಸಖತ್ತ ಮಾಡೋರೆ. ಶಿವಣ್ಣನ ಲುಕ್ಕೇ ಸೂಪರ್. ಶಿವಣ್ಣನ ಆ್ಯಕ್ಟಿಂಗು ಮತ್ತು ಕರ್ನಾಟಕದಲ್ಲಿ ಫ್ಯಾಮಿಲಿ ಎಲ್ಲರೂ ನೋಡಬೇಕು ಅಂತ ಶಿವಣ್ಣ ಸಿನಿಮಾನೇ ನೋಡಬೇಕು. ಎಕ್ಸ್ಟ್ರಾರ್ಡಿನರಿ ಫೈಟ್ ಸೀನ್ ಮೈ ಜುಮ್ ಅಂದ್ಬಿಡುತ್ತೆ. ಎಲ್ಲರೂ ಇಡೀ ಥಿಯೇಟ್ರೇ ಬೆಸ್ಟ್ ಆಯ್ತು. ಇಡೀ ಥಿಯೇಟ್ರ್ ಎಲ್ಲರೂ ಕೂಡ ಮೈ ಜುಮ್ ಅನ್ಕೊಂಡು ಎಲ್ಲರೂ ಕೂಡ ಕೂಗಿದ್ದಾರೆ. ಅಷ್ಟು ಸಖತ ಮಾಡಿದ್ದಾರೆ. ಸೂಪರ್. ಶಿವನ್ ಎಂಟ್ರಿ ಸರ್, ಅದೇ ಆ ಸೀನ್ ಅಂತೂ ಎಲ್ಲರಿಗೂ ಥಿಯೇಟ್ರಲ್ಲಿ ನೋಡ್ಬಿಟ್ಟು ಬಂದೆ ತಗೋಬೇಕದ್ನ. ಸುಮ್ಮನೆ ಹೇಳೋದಲ್ಲ, ಥಿಯೇಟ್ರಲ್ಲಿ ನೋಡಿ ನಿಮಗೆ ಮೈ ಜುಮ್ಮನ್ ಅಂತೆ. ಅದು ಆ ಸೀನ್ ಎಕ್ಸ್ಟ್ರಾರ್ಡಿನರಿ ಸಖತ ಮಾಡೋರೆ. ಅದೊಂದು ಕ್ರೇಜ್ ಏನಂದ್ರೆ ಅದು ಶಿವಣ್ಣನಿಗೆ ಮಾತ್ರ ಅನ್ಸುತ್ತೆ. ಈ ಕ್ರೇಜು ಆ ಒಂದು ದರ್ಶನ್ ಸರ್ ಬಿಟ್ರೆ ಫಸ್ಟ್ ಶೋಗೆ ಆ ಒಂದು ಅಂದ್ರೆ ನಾನು ಕಂಪೇರಿಸನ್ ಮಾಡ್ತಾ ಇಲ್ಲ. ಆ ಒಂದು ನೋಡಿ, ಆ ಒಂದು ಬೆಳಗ್ಗೆ ಎದ್ದು ಆ ವಯಸ್ಸಾಗಿರೋರು ಎಲ್ಲ ನೋಡೋದೆ, ಒಂದು ಮಿಡ್ಲ್ ಏಜ್ ಜನರು ಬಂದು ಒಂದು ನೋಡೋದು ಕ್ರೇಜ್ ಇದೆಯಲ್ಲ ಅಂತದ್ರಲ್ಲ. ಅದಕ್ಕೆ ಅವರು ಅಣ್ಣ ಕರೆಕ್ಟಾಗಿ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ ಅಂತ ಅನ್ಕೋತೀನಿ. ಫಸ್ಟ್ ಹಾಫು ಅವ್ರು ನೋಡ್ತಾ ಇರ್ಬೇಕಾದ್ರೆ ಹಂಗೆ ಹೆಂಗೆ ಫೀಲ್ ಆಗ್ತಾ ಇತ್ತು. ಸೀರಿಯಸ್ ಆಗಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ಮಜಾ ಸಿಗುತ್ತೆ ಅಂತ. ಅದು ನಾವು ಫ್ಯಾನ್ ಶೋಗೆ ಬಂದಾಗಲ್ಲ ಎಂಟ್ರಿ ಸೀನು ಫುಲ್ಲು ಅದನ್ನ ನೋಡ್ತೀವಿ ಅಂತ ಎಕ್ಸ್ಪೆಕ್ಟೇ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಹಬ್ಬ ನಡೀತಾ ಇರುತ್ತೆ. ಆಲ್ರೆಡಿ ಹಬ್ಬ ಸೆಲೆಬ್ರೇಷನ್ ನಡೀತಾ ಇರುತ್ತೆ. ಆ ಒಂದು ಮೂಡೇ ಬೇರೆ. ಅದು ಯಾವುದೋ ಒಂದು ತುಂಬಾ ಕ್ಲೋಸ್ ಆಗಿರೋ ಮನೆಯಲ್ಲಿ ಮದುವೆ ಇದ್ದಾಗ ನಮ್ಮ ಕಸಿನ್ಸ್ ಅವ್ರದ್ದೆಲ್ಲ ಇದ್ದಾಗ ಒಂದು ಸೆಲೆಬ್ರೇಷನ್ ಇರುತ್ತೆ ನೋಡಿ, ಆ ತರ ಇರುತ್ತೆ ಥಿಯೇಟರ್ ಅಲ್ಲಿ. ಆ ಎಂಟ್ರಿ ಸೀನ್ ಅಂತೂ ಬಿಡಿ, ಅದು ಮೂರ್ ಸಲ ಎಂಟ್ರಿ ಸೀನ್ ಆಗುತ್ತೆ. ಅಂದ್ರೆ 2 ಶೇಡ್ ಅಲ್ಲಿ ಅದು 2 ಚಿಂದಿ ಅಂದ್ರೆ ಚಿಂದಿ. ನಮ್ಗೆ ಕನ್ನಡಕ್ಕೆ ಲಾಂಗ್ನ ತೋರಿಸಿದವ್ರೆ ಅವ್ರ ಮುಂದೆ ಫೈಟ್ ಅಲ್ಲ ಅನ್ನೋದು ಜುಜುಬಿ ಅನ್ಕೋತೀನಿ. ಆದ್ರೆ ಅದನ್ನ ನೀಟಾಗಿ ತೋರಿಸೋದಿದೆಯಲ್ಲ ಇವಾಗ್ಲೂ ಅವಾಗದೇ ಎನರ್ಜಿ. ಓಮ್ ನೋಡ್ದಂಗೆ ಆ ಫೀಲ್ ಬರ್ಬೇಕಲ್ಲ. ಸುಮ್ನೆ ಏನೋ ಒಂದು ತೆಗ್ದು ಅದು ಚೆನ್ನಾಗಿರಲ್ಲ. ಓಮ್ ನೋಡಿದಾಗ ಏನ್ ಫೀಲ್ ಬರುತ್ತೆ ಅದೇ ಫೀಲ್ ಇವಾಗ ಬರ್ಬೇಕು ಅಂತಂದ್ರೆ ಅದಕ್ಕೆ ಅವರು ಆಲ್ರೆಡಿ ಆ ನ್ಯಾಯ ಕೊಟ್ಟಿರ್ಬೇಕು. ಅದು ಕೊಟ್ಟಿರೋದ್ರಿಂದನೇ ಇವತ್ತು ಶಿವಣ್ಣ ಅನ್ಕೊಂಡು ಅದೊಂದು ಜೋಶ್. ಯಾಕೆ ಎಲ್ಲ ಆಕ್ಟರ್ಗೂ ಅದು ಬರೋದೇ ಇಲ್ಲ ಬಿಡಿ. ಅದು ಶಿವಣ್ಣನಿಗೆ ಮಾತ್ರ ಅದು ಪೇನ್ ಬಾಸು ಅದೊಂದು ಇದೆ ಅಂತ ಅನ್ಕೋತೀನಿ.